ಸಾಗರ ಸಂಸ್ಥೆಯು 2004ರಲ್ಲಿ ಪ್ರಾರಂಭವಾಗಿ ತನ್ನ 21ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ಡಾಕ್ಟರ್ ನಾ ಡಿಸೋಜ ಸ್ಮಾರಕ ಜೊತೆಗಿರುವನು ಚಂದಿರ ಎಂಬ ನಾಟಕವನ್ನು ದಿನಾಂಕ 22 ಶನಿವಾರ ಸಂಜೆ 6:30ಕ್ಕೆ ಕಾಗೋಡು ತಿಮ್ಮಪ್ಪ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಸ್ಪಂದನ ಸಂಸ್ಥೆಯ ಪ್ರತಿಭಾ ರಾಘವೇಂದ್ರ ಅವರು ಮಾಹಿತಿಯನ್ನ ನೀಡಿದರು. ಸಾಗರದ ಸ್ನೇಹ ಸಾಗರ ಮಹಿಳಾ ಮಂಡಳಿ ಏನಿದೆ, ಚೂಡಾಮಣಿ ರಾಮಚಂದ್ರ ಅವರ ನೇತೃತ್ವದ ಮಹಿಳಾ ಮಂಡಳಿ ಇದೆ, ಒಂದು ಮಹಿಳಾ ನಾಟಕ ಸ್ಪರ್ಧೆಯನ್ನ ಏರ್ಪಡಿಸಿದ್ರು. ಬಹಳ ಆಕಸ್ಮಿಕವಾಗಿ ಸ್ಪಂದನ ಅಂತ ಆಗಷ್ಟೇ ಹೆಸರು ಕೊಟ್ಟು ಶುರು ಮಾಡಿದ ಒಂದು ತಂಡದ ಸಮುದ್ರಕ್ಕೆ ಸವಾಲು ಅಂತ ನಾನೇ ನಿರ್ದೇಶಿಸಿದ ನಾಟಕಕ್ಕೆ ಪ್ರಥಮ ಸ್ಥಾನ ಬಂತು. ಬಹುಮಾನ ವಿತರಣೆ ಸಂದರ್ಭದಲ್ಲಿ ಸಾಗರ ಪುರಸಭೆ ಹಳೆ ರಂಗಮಂದಿರ ಇತ್ತು, ಅವರ ಈಗಿನ ಹೊಸ ರಂಗಮಂದಿರ ಇಲ್ಲ, ಅದರ ಹೊರಗಡೆ 11 ಗಂಟೆ ಬಹುಮಾನ ವಿತರಣೆ ನಡೀತಕ್ಕಂಥ ಸಂದರ್ಭದಲ್ಲಿ ನಾ ಡಿಸೋಜ ಅವರು ಅದರ ತೀರ್ಪುಗಾರರು ಆಗಿದ್ರು. ಬಹುಮಾನ ವಿತರಣೆ ಸಂದರ್ಭದಲ್ಲಿ ಅತಿಥಿಗಳಾಗಿ ಬಹುಮಾನ ಕೊಡುವಾಗ ಒಂದು ಮಾತು ಹೇಳಿದ್ರು, ನನ್ಗೆ ಯಾವ ತಂಡ ಕಟ್ಟಬೇಕು ಯಾವ ಉದ್ದೇಶ ಇರಲಿಲ್ಲ. ಆ ನಾಟಕಕ್ಕೆ ಸಾಗರದ ಎಲ್ಲಾ ಹಿರಿಯ ರಂಗಕರ್ಮಿಗಳು ಸಹ ಒಂದಲ್ಲ ಒಂದು ರೀತಿ ಸಹಾಯ ಮಾಡಿದ್ರು. ವಿಜಯವಾಗನ್ ಸಂಗೀತ ಮಾಡಿದ್ರು, ಮಾಲತಿ ಮೇಡಮ್ ಹಾಡು ಬರ್ಕೊಟ್ರು, ಪುರುಷೋತ್ತಮ್ ಕಲ್ವಂಡ ಅವರು ಲೈಟಿಂಗ್ ಮಾಡಿದ್ರು, ರಾಧಾಕೃಷ್ಣ ಸರ್ ಜೊತೆಲೆ ಎಲ್ಲ ಇಡೀ ನಿರ್ದೇಶನದಲ್ಲಿ ಜೊತೆ ಆಗಿದ್ರು. ಹಾಗೆ ಗುರುರಾವ್ ಬಾಪಟ್ರು ಸ್ಕ್ರಿಪ್ಟ್ ಅನ್ನ ಕೊಟ್ಟು ಅಟ್ಟದಲ್ಲೇ ನಾವು ರಿಹರ್ಸಲ್ ಮಾಡಿದ್ವಿ, ಉದಯಕಲಾಪುರ ಅಟ್ಟದಲ್ಲೇ ರಿಹರ್ಸಲ್ ಕೂಡ ಮಾಡಿದ್ವಿ. ಈ ತರ ಮೂಡಿ ಬಂದ ನಾಟಕ ಪ್ರಥಮ ಬಹುಮಾನ ಬಂದಾಗ ಡಿಸೋಜ ಅವರು ಹೇಳಿದ್ರು, ಇಲ್ಲ ಇದು ಸ್ಪಂದನ ಅಂತ ಒಳ್ಳೆ ಹೆಸರು ಕೊಟ್ಟಿದ್ದೀರ ಪ್ರತಿಭಾ, ಇದನ್ನು ನಿಲ್ಲಿಸಬೇಡಿ, ಮುಂದುವರಿಸ್ಕೊಂಡು ಹೋಗಿ ಅಂತ ಒಂದು ಮಾತು ಹೇಳಿದ್ರು. ಸೊ ಡಿಸೋಜ ಅವರ ಒಂದು ಸಾಲಿನಿಂದ ಸ್ಫೂರ್ತಿ ಪಡೆದು ಸ್ಪಂದನ ಆ ನಾಟಕನ ರಿಪೀಟ್ ಶೋ ಮಾಡ್ತು. ಮತ್ತೆ ನಂತರದ ಪ್ರದರ್ಶನಗಳನ್ನು ತಗೊಳ್ತಾ ಹೋಯ್ತು. 2ನೇ ಪ್ರದರ್ಶನದಷ್ಟೊತ್ತಿಗೆ ಸಾಗರದಲ್ಲಿ ಕಾಗೋಡು ತಿಮ್ಮಪ್ಪ ರಂಗಮಂದಿರ ಆಯಿತು. ಕಾಗೋಡು ತಿಮ್ಮಪ್ಪ ರಂಗಮಂದಿರ ಆಗಿದ್ದು ಬಹಳ ದೊಡ್ಡ ಪ್ರೇರಣೆಯಾಗಿ ನಮಗೆ ಅಲ್ಲಿಂದ ಅನೇಕ ನಾಟಕಗಳನ್ನ ಮಾಡ್ತಾ ಇದುವರೆಗೂ 65 ನಾಟಕ, 65 ಸಂಖ್ಯೆಯಲ್ಲಿ ಅಷ್ಟೇನೆ ರಿಪೀಟೆಡ್ಲಿ ಮಕ್ಕಳ ನಾಟಕಗಳು ತುಂಬಾ ಇದೆ. ಒಂದೇ ನಾಟಕನ 5-6 ಸಲ ಪ್ರದರ್ಶನ ಮಾಡಿದ್ದೀವಿ. ಹೀಗೆ 450ಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ಹೊರ ರಾಜ್ಯಗಳು ಸೇರಿದಂತೆ ಸ್ಪಂದನ ಮಾಡ್ಕೊಂಡು ಬಂದಿದೆ. 21 ವರ್ಷಗಳಲ್ಲಿ 100 ಜನ ಕಲಾವಿದರು, ಹಲವಾರು ತಂತ್ರಜ್ಞರು, ಸಾವಿರಾರು ಮಕ್ಕಳು ನಮಗೆ ಜೊತೆಯಾಗಿದ್ದಾರೆ. ಈ ಒಂದು ಪಯಣದಲ್ಲಿ ಹಲವಾರು ರಂಗ ಶಿಬಿರಗಳನ್ನ ಮಕ್ಕಳಿಗಾಗಿ, ಕಾಲೇಜು ವಿದ್ಯಾರ್ಥಿಗಳಿಗಾಗಿ, ಶಿಕ್ಷಕರಿಗಾಗಿ ಹೀಗೆ ನಡೆಸ್ಕೊಂಡು ಬಂದು ಹಲವಾರು ಸ್ಪರ್ಧೆಗಳನ್ನ, ನಾಟಕೋತ್ಸವಗಳನ್ನ, ಸಂವಾದ, ಬೇಸಿಗೆ ಶಿಬಿರಗಳು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದೀವಿ. ಹುಬ್ಬಳ್ಳಿಯಲ್ಲಿ ನಾವು ನಡೆಸುವಂತಹ ಪ್ರತಿ ವರ್ಷ ನಡೆಸುವಂತಹ ಮಳೆಬಿಲ್ಲುಗೆ ರಾಜ್ಯಾದ್ಯಂತ ಹೊರ ರಾಜ್ಯಗಳಿಂದಲೂ ಮಕ್ಕಳು ಬರ್ತಾರೆ. ಈಗ 13ನೇ ವರ್ಷ ನಾವು ಮಾಡ್ತಾ ಇದ್ದೀವಿ. ಹೀಗೆ ನಾ ಡಿಸೋಜ ಅವರ ಒಂದು ಪ್ರೇರಣೆಯಿಂದ ಶುರುವಾದ ತಂಡ. ಇದೇ ರೀತಿ ಡಿಸೋಜ ಅವರು ಎಷ್ಟೋ ತಂಡಗಳಿಗೆ ಕಾರಣೀಭೂತರಾಗಿದ್ದಾರೆ. ಅವರ ನೆನಪಿನಲ್ಲಿ 21ನೇ ವರ್ಷಕ್ಕೆ ಕಾರ್ಯಕ್ರಮ ಸಂದರ್ಭ ರಾಜ್ಯಗಳಿಂದಲೂ ಮಕ್ಕಳು ಬರ್ತಾರೆ. ಈಗ 13ನೇ ವರ್ಷ ನಾವು ಮಾಡ್ತಾ ಇದ್ದೀವಿ. ಹೀಗೆ ನಾ ಡಿಸೋಜ